ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ಲಾಂಗ್ ವೀಡಿಯೋಸ್ ಕೂಡ ಮಾಡ್ಕೊಂಡಿಲ್ಲ ನಾನು. ಯಾಕೆಂದರೆ ಶ್ರೀನಿಗೆ ಹುಷಾರಿರಲಿಲ್ಲ. ಅವನ್ನ ಒಂದು ವೀಕ್ ಆಯಿತು ಅಡ್ಮಿಟ್ ಮಾಡ್ಕೊಂಡಿದ್ವಿ. ಯಾಕೋ ಗೊತ್ತಿಲ್ಲ, ಅವನಿಗೆ ಶೀತ ಇಲ್ಲ ಕೆಮ್ಮಿಲ್ಲ, ಆದರೂ ತುಂಬ ಜ್ವರ ಅವನಿಗೆ. ಅವ್ರ ಫ್ರೆಂಡ್ಸ್ ಇದ್ದರು, ಅವರು ಕೂಡ ಮನೆ ಖಾಲಿ ಮಾಡ್ಕೊಂಡೋದ್ರು. ಅದಕ್ಕೋ ಅಥವಾ ಎಲ್ಲೂ ಆಚೆ ಹೋಗೋದೇ ಇಲ್ಲ, ನಾವು ಇಲ್ಲೇ ಇರ್ತೀವಿ. ಅಂದರೆ ಮನೆಯಲ್ಲೇ ಇರ್ತೀವಿ. ಅವ್ನ ಸ್ಕೂಲ್ ಆಯಿತು, ಮನೆ ಆಯಿತು, ಅದೇ ಥರ ಇರ್ತಾಯಿದ್ದ. ಅದಕ್ಕೆ ಏನೋ ತುಂಬ ಜ್ವರ ಇತ್ತು. ಹಾಗೆ ಬುಧವಾರ 25 ಫೆಬ್ರವರಿಯಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದ್ವಿ ಬುಧವಾರ. ಗುರುವಾರ ಶುಕ್ರವಾರ ಹಬ್ಬ ಇತ್ತು ಊರಲ್ಲಿ ಅಂತ ಕರಿತಾ ಇದ್ರು. ಅವನಿಗೂ ಸ್ವಲ್ಪ ಚೇಂಜ್ ಆಗುತ್ತೆ. ಅವತ್ತೇ ನೈಟ್ ಗಡಿಬಿಡಿಯಲ್ಲಿ ಊರಿಗೆ ಹೊರಟ್ವಿ. ಹಾಗೆ ಹೋಗ್ತಾ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಅದೇನೋ ಗೊತ್ತಿಲ್ಲ, ನಾವೇನು ಮಾತಾಡ್ಕೊಂಡು ಬಂದಿರಲಿಲ್ಲ, ಬಟ್ ಎಲ್ಲರೂ ಸಿಕ್ಕಿದ್ರು. ಹಾಗೆ ಊರಿಗೆ ಬಂದ್ವಿ. ಇದು ಮೊದಲನೇ ದಿನದ ಹಬ್ಬ. ಈ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಹೊಸ ತೇರು ಮಾಡಿಸಿದ್ರು, ಹಾಗಾಗಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ರು. ಹಾಗೆ ತುಂಬ ಜನ ಕೂಡ ಬಂದಿದ್ದರು. ಇದು ಫಸ್ಟ್ ದೇವ್ರದ್ದು ಮದುವೆ ಮಾಡೋದು. ನಾವು ಕೂಡ ಹೋಗಿದ್ವಿ. ಹಾಗೆ ಮನೆಗೆ ಬಂದು ಹಬ್ಬದ ಅಡುಗೆ ಎಲ್ಲರೂ ಸೇರಿ ಮಾಡಿದ್ದಾಯಿತು. ಹಾಗೆ ನಮ್ಮೂರಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ತೇರು ಎಳೆಯೋದು. ನಾನು ಆ್ಯಕ್ಚುಲಿ ಈ ಸತಿನೂ ಹೋಗೋಕ್ಕಾಗಲಿಲ್ಲ, ಹೋದ ಸತಿನೂ ಹೋಗಿಲ್ಲ, ಯಾಕಂದರೆ ಶ್ರೀಕರ್ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಹಾಗೆ ಇದು ಪಾರ್ಟ್ 1 ವಿಡಿಯೋ. ಹಾಗೆ ಪಾರ್ಟ್ 2ಅಲ್ಲಿ ಕೂಡ ಸಿಗ್ತೀನಿ. ನಮ್ಮೂರಲ್ಲಿ 2 ದಿನ ಹಬ್ಬ ನಡೆಯೋದು. ಅದೇಗಿತ್ತು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಹಬ್ಬದ ಅಡುಗೆ ಮಾಡಿದ್ವಲ್ಲ, ಎಲ್ಲರೂ ಸೇರಿ ಊಟ ಮಾಡಿದ್ದಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ, 3 ಸುತ್ತಿನ ಕ್ವಾಟೆ ಗಸ್ತಿಗೆ ನಿನ್ನ